ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ. ನಾನು ಮೈಸೂರು ಜಿಲ್ಲಾಧ್ಯಕ್ಷರು ನಗರ ಘಟಕ. ಇವತ್ತು ಜೆಪಿ ನಗರ ಒಂದು ಸರ್ಕಲಲ್ಲಿದ್ದೀವಿ. ಏನು ಸರ್ಕಲ್ ಇದ್ದು ಕವಿತಾ ದೋಸ್ತಿ ಅನ್ನೋ ಒಂದು ಬೇಕರಿ ಇದೆ. ಇಲ್ಲಿ ಸರ್ಕಲ್ ಎಲ್ಲ ಫೇಮಸ್ಸು. ಅಲ್ಲಿ ನಾವು ಸರ್ಕಲಲ್ಲಿದ್ದೀವಿ. ಇವತ್ತು ದಯವಿಟ್ಟು ಉದ್ದೇಶ ಇಷ್ಟೇ, ನಾವು ಇಲ್ಲಿ KRS ಪಾರ್ಟಿಯಿಂದ ನಮ್ಮ ಮಹಿಳಾ ಘಟಕದಿಂದ ಇವತ್ತು ಇಲ್ಲಿ ಜೆಪಿ ನಗರದಲ್ಲಿ ಹಲವು ಪ್ರಮುಖ ರಸ್ತೆಗಳಲ್ಲಿ ಗುಡಿ ಮುಂಗಟ್ಟುಗಳಲ್ಲಿ ನಮ್ಮ KRS ಪಕ್ಷದ ಒಂದು ಸದಸ್ಯತ್ವವನ್ನು ಮಾಡಿಸ್ತಾ ಮತ್ತು ದೇಣಿಗೆಯನ್ನು ಕಲೆಕ್ಟ್ ಮಾಡ್ತಾ, ಹಾಗೆ ನಮ್ಮ ಪಕ್ಷದ ಸತ್ವ ಸಿದ್ಧಾಂತಗಳೇನಿದೆ ಮತ್ತು ಮೆಂಬರ್ಶಿಪ್ ಆಗಿ ಅನ್ನೋ ಒಂದು ಕಾರ್ಯಕ್ರಮನ ಇಟ್ಕೊಂಡು ಇವರು ಒಂದು ದೇಣಿಗೆ ಮತ್ತು ಸದಸ್ಯತ್ವವನ್ನು ಮಾಡಿ ನಮ್ಮ KRS ಪಕ್ಷ ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇವತ್ತು, ಮತ್ತು ಮಹಿಳಾ ಘಟಕ ಏನು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರಿಗೆ ಏನು ಇವತ್ತು ಅನ್ಯಾಯಗಳಾಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಾ ಇರೋ ನಮ್ಮ KRS ಪಕ್ಷದ ಮಹಿಳಾ ಘಟಕಗಳು ಇವತ್ತು ಬೀದಿ ರಸ್ತೆಗಳಲ್ಲಿ ಮನೆ ಮುಂಗಟ್ಟುಗಳಲ್ಲಿ ಹೋಗಿ ಇವತ್ತು ಮಹಿಳೆಯರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಸದಸ್ಯತ್ವವನ್ನು ಮಾಡಿಸೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಮೈಸೂರು ನಗರ ಘಟಕದ ಮಹಿಳಾ ಘಟಕದ ವತಿಯಿಂದ ಇವತ್ತು ಜೆಪಿ ನಗರದಲ್ಲಿ ಮಹಿಳಾ ಒಂದು ಏನಿದೆ ಇವತ್ತು ಸದಸ್ಯತ್ವ ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ನಿಮಗೆ ಮಾಹಿತಿ ಕೊಡ್ತಾರೆ. ನಮ್ಮ ಪಕ್ಷಕ್ಕೆ ಸದಸ್ಯತ್ವವನ್ನು ತಗೊಂಡು ನಿಮ್ಗೆ ಹಾಕ್ತಾರೆ ಅಂತ ಮಹಿಳೆಯರಿಗೆ, ನಿಮ್ಗೆ ಅಂತಲ್ಲ ಮಹಿಳೆಯರಿಗೆ ಹಲವಾರು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ನೆಂಟರಿಸ್ಟ್ ಇರ್ಬೋದು, ಇನ್ನೊಬ್ಬರು ಇತಿಹಾಸ ಇರ್ಬೋದು, ಏನು ಅನ್ಯಾಯಗಳು ನಡೀತಾ ಇದೆ ಇವತ್ತು ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಇವತ್ತು ನಮ್ಮ KRS ಪಕ್ಷದ ನಮ್ಮ ಮಹಿಳಾ ಮಣಿಗಳು ಇವತ್ತು ನಮಗೆ ಮಾಹಿತಿ ಕೊಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದಾರೆ. ಹಾಗಾಗಿ ಜೆಪಿ ನಗರದ ನಿವಾಸಿಗಳು ದಯವಿಟ್ಟು ಇವತ್ತು ನಮ್ಮ ಮಹಿಳೆಯರ ಸಹಕರಿಸಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ತೀನಿ. ಹಾಗೆ ನಮ್ಮ ಮಹಿಳಾ ಘಟಕದ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಣವರಿದ್ದಾರೆ, ಮತ್ತು ಕಾರ್ಯದರ್ಶಿಗಳಾದಂಥ ಮಹಾದೇವಮ್ಮವರಿದ್ದಾರೆ, ಮತ್ತು ಹಾಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಮಹಾದೇವಮ್ಮವರು ಚಿಕ್ಕಯ್ಯಮ್ಮವರಿದ್ದಾರೆ. ಹಾಗೆ ನಮ್ಮ KR ಕ್ಷೇತ್ರದ ಇದು ಕಾರ್ಯದರ್ಶಿಗಳು ಇದ್ದಾರೆ ಸಹ. ಅವ್ರ ಹೆಸರು ಶಿಲ್ಪ ಅಂತೇಳಿ, ನಮ್ಮ ಇವರು ಕಾರ್ಯದರ್ಶಿ ಅವರು ಸಹ ರಾಧಾ ಅಂತೇಳಿ. ಹಾಗೆ ನಮ್ಮ ನ್ಯೂ ಸದಸ್ಯರಾಗಿರುವಂಥ ರತಿಯವರು ಸಹ ಇದ್ದಾರೆ. ಹಾಗಾಗಿ ಮುಂದಿರುವಾಗಿ ನಮ್ಮ ಸಂಬಂಧಪಟ್ಟಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರು ಮಾತಾಡ್ತಾರೆ. ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ ಅಂತ, KRS ಪಕ್ಷದ ಮೈಸೂರು ನಗರ ಘಟಕದ ಮಹಿಳಾ ಅಧ್ಯಕ್ಷೆ. ನಾವು ಈ ಲೈವ್ ಬಂದ ಉದ್ದೇಶ ಏನು ಅಂದರೆ, ನಾವು ಇವತ್ತು ಜೆಪಿ ನಗರದ ಕವಿತಾ ಬೇಕರಿ ವೃತ್ತದಲ್ಲಿದ್ದೀವಿ. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಾವು ಮೈಸೂರನ್ನು ಮಹಿಳಾ ದೌರ್ಜನ್ಯ ಮುಕ್ತ ನಗರ ಮಾಡಬೇಕು ಅಂತ ನಾವು ಇಲ್ಲಿ ಪಣ ತೊಟ್ಕೊಂಡು ಹೆಚ್ಚು ಮಹಿಳೆಯರಿಗೆ ನಾವು ಜನಜಾಗೃತಿ ಕಾರ್ಯಕ್ರಮ ಮೂಡಿಸಬೇಕು ಅಂತ ನಾವು ಈ ವೃತ್ತದಿಂದ ನಾವು ಅಂಗಡಿ ಮುಂಗಟ್ಟುಗಳಲ್ಲಿ ಮತ್ತು ಬೀದಿಗಳಲ್ಲಿ ನಾವು ಹೋರಾಟ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಹಿಳೆಯರಿಗೆ ನಾವು KRS ಪಕ್ಷದ ಒಂದು ಸದಸ್ಯತ್ವ ಪಡಿಸುವಂಥ ನಿಟ್ಟಿನಲ್ಲಿ, ಹಾಗೂ ನಾವು ದೇಣಿಗೆ ಸಂಗ್ರಹ ಮತ್ತು ಸದಸ್ಯತ್ವ ಪಡಿಸುವುದು ಮತ್ತು ಮಹಿಳೆಯರ ಬಗ್ಗೆ ಅನ್ಯಾಯಕ್ಕೊಳಗಾಗಿರೋದ್ರ ಬಗ್ಗೆ ನಾವು ಜಾಗೃತಿ ಕಾರ್ಯಕ್ರಮ ಮೂಡಿಸೋಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮನ ಅಧ್ಯಯನ ಮಾಡಬೇಕು ಅಂತ ನಾವು ಅನ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಈ ಕಾರ್ಯಕ್ರಮನ ಈ ವೃತ್ತದಿಂದ ನಾವು ಕವಿತಾ ಬೇಕರಿ ವೃತ್ತದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಚಂದ್ರಕಲಾ, ಮೈಸೂರು ನಗರ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ. ನಾವಿವತ್ತು ಕವಿತಾ ಬೇಕರಿ ಜೆಪಿ ನಗರ KR ಕ್ಷೇತ್ರದ ಒಂದು ಏರಿಯಾದಲ್ಲಿ ನಾವು ಮಹಿಳಾ ಘಟಕದ ಬಗ್ಗೆ ಮತ್ತು KRS ಪಕ್ಷದ ಬಗ್ಗೆ ಪ್ರಚಾರ ಮಾಡಿಕೊಂಡು ಮತ್ತು ಮಹಿಳೆಯರನ್ನ ಹೆಚ್ಚು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಿ, ರಾಜಕೀಯ ಸಮಾನತೆ ಸಾಧಿಸಿ ಅಂತ ಅವರಲ್ಲಿ ಅರಿವು ಮೂಡಿಸಿ, ಯಾರ್ಯಾರು ಧೈರ್ಯವಂತ ಮಹಿಳೆಯರು KRS ಪಕ್ಷಕ್ಕೆ ಸೇರುವಂಥ ಆಸಕ್ತಿ ಇರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮತ್ತು ರಾಜಕೀಯ ಸಮಾನತೆಯಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಅದಕ್ಕೆ ನಾವು ಶ್ರಮಿಸೋಕ್ಕೆ ಇವತ್ತು ಇಷ್ಟು ಜನ ಮುಂದೆ ಬಂದಿದ್ದೀವಿ. ನಾಳಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ KRS ಪಕ್ಷದ ಪರವಾಗಿ ಧ್ವನಿ ಎತ್ತಬೇಕು ಮಹಿಳೆಯರು. ಮತ್ತು ರಾಜಕೀಯದಲ್ಲಿ ಭ್ರಷ್ಟತೆಯನ್ನು ನಾವು ನಿರ್ಮೂಲನೆ ಮಾಡಿ ಮಹಿಳೆಯರು ಮೇಲುಗೈ ಸಾಧಿಸಬೇಕು ರಾಜಕೀಯದಲ್ಲಿ ಅನ್ನೋದನ್ನು ನಿಮಗೆ ಹೇಳುತ್ತೆ. ಧನ್ಯವಾದ. ಬಂಧುಗಳೇ ನೋಡೋದಿಲ್ಲ. ಹಾಗಾಗಿ ಈಗ ನಮ್ಮ ಈ ಒಂದು ಲೈವ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಕನ್ನಡಿಗರಿಗೆಲ್ಲ ನಮಸ್ಕಾರ, ಒಳ್ಳೆಯದಾಗಲಿ. ಘೋಷಣೆ ಕೂಗ್ರಿ ಸರ್, ಘೋಷಣೆ ಜೈ KRS ಪಕ್ಷ ಕೂಗ್ರಿ. KRS ಪಕ್ಷಕ್ಕೆ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಎಸ್ ಲಿಂಗೇಗೌಡರಿಗೆ ನಮಸ್ಕಾರ. ಜನ ಜಾಸ್ತಿ.